ಯಾಕ್ರಿ ಮೇಡಮ್, ಗುಡ್ ಮಾರ್ನಿಂಗ್. ವಾಕಿಂಗ್ ಹೋಗಿ ಬಂದವ್ರೆ ಗೈಸ್ ನಮ್ಮಮ್ಮ ಇವಾಗ. ಅಮ್ಮ ವಾಕಿಂಗ್ ಮಾಡ್ದ ಆಯ್ತಿಲ್ಲ, 2-3 ರೌಂಡ್. ಯಾಕಾಗ್ತಿಲ್ಲ? ಅಮ್ಮ ಗುಡಮಟ್ಟೆ ಆಗ್ತಾರ, ಅದಕ್ಕೆ ವಾಕಿಂಗು. ಇದಾಕು ಸುಸ್ತು ಬೇರೆ ಅಂತೆ. ಫ್ಯಾನ್ ಹಾಕೋ, ಸುಸ್ತು, ಕಾಲ್ ನೋವು. ಆಂಟಿ 2 ರೌಂಡ್ ಹೊಡಿಯೋರು. ಅಯ್ಯೋ ಬರಕರಂಕೆಲ್ಲ ಆಯ್ತಾ ಇಲ್ಲ ಅಂದೆ. ಅಯ್ಯೋ 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 ಅಮ್ಮ, ಏನಮ್ಮ ನೀನು ಹಿಂಗ್ ಮಾಡ್ಬಿಟ್ರೆ ಹೆಂಗೆ? ಕರೆಕ್ಟ್ ಆಗಿ ಟೈಮ್ ಟು ಟೈಮ್ಗೆ ವಾಕಿಂಗ್ ಹೋಗ್ರಿ. ಹೋಗ್ಬೇಕು ಡೈಲಿ ಹೋಗ್ಬೇಕು ವಾಕಿಂಗ್. ಅರ್ಥ ಆಗಲ್ವಾ? ಅಪ್ಪರ ಕೈಲಿ ಹೇಳ್ಸ್ಕೋಬೇಕ ನೀನು ಗುಳ್ಮಟ್ಟೆ ಅಂತ? ನೀನು ಅನ್ನೋ ಬದ್ಲು, ನೀನು ಅನ್ನೋಕಿನ ಮುಂಚೆ ಹಿಂಗ್ ತೋರ್ಸಕ್ಕಿನ ಮುಂಚೆ ಈ 3 ಬೆರಳು ನಮ್ಮನ್ ತೋರ್ಸ್ತದಂತ ನೋಡ್ಕೋ. ಹಿಂಗಂದು ಈ ಬೆರಳು ನನಗ್ ತೋರ್ಸ್ಕತೀನಿ ಬಿಡು. ಇದು ಹಿಂಗೆ, ಬೆರಳು ನನಗೆ. ಅಪ್ಪ ದೊಡ್ಡವ್ರಿಗೆ ಎದುರು ಉತ್ತರ ಕೊಡ್ತೀಯಲ್ಲಮ್ಮ ನೀನು. ನಮಸ್ಕಾರ ಕಣಣ್ಣ, ನಮಸ್ಕಾರ. ಗೈಸ್ ಪಾಪ ನಮ್ಮ ಅಮ್ಮ ಸುಸ್ತಾಗ್ಬಿಟ್ಟವ್ರೆ. ಮಾಮ್, ಯಾಕ ಮಾಮ್ ಇಷ್ಟ ಬೇಗ ಸುಸ್ತಾಗ್ಬಿಟ್ಟಿದ್ಯಾ 3 ರೌಂಡ್ಗೆ? ಯಾಕೆ ತೋರಿಸ್ತಾ ಇದೀಯ? ಮತ್ತೆ ಈ ಪಟ್ಟಿ ಸುಸ್ತಾಗ್ಬಿಟ್ರೆ ನೀನು ಹೆಂಗೆ? ಹೋಗ ಅಲ್ಲಿ ಬೆಡ್ ಮೇಲೆ ಮಲ್ಕೋ. ಎದಳವಾ ಹಿಂಗ್ ಮಲ್ಕೊಂಡ್ಬಿಟ್ರೆ ಹೆಂಗವ ನೀನು ಒಂದೇ 2-3 ರೌಂಡಿಗೆ? ಗೈಸ್ ಪಾಪ ನಮ್ಮ ಅಮ್ಮಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ, ಅದಕ್ಕೆ ನಾನು ಇನ್ಮೇಲೆ ಡಿಸೈಡ್ ಮಾಡಿದ್ದೀನಿ. ಏನ್ ಗೊತ್ತಾ, ನಾವು ಅಮ್ಮನ ಜೊತೆ ವಾಕಿಂಗ್ ಹೋಗ್ತೀನಿ ಇನ್ಮೇಲೆ. ಅಮ್ಮ ಬಾಮ್ಮ, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ, ಬರಮ್ಮ. ಡೈಲಿ ಕರ್ಕೊಂಡೋಗಿ 3 ರೌಂಡ್ ಹೊಡೆದು ಬರೋಣ ವಾಪಸ್. ನೀನು ಗುಳುಮಟ್ಟೆ ಇಳಿಸ್ತೀಯ, ನಾನು ಗುಳುಮಟ್ಟೆ ಇಳಿಸ್ತೀನಿ. ಹ್ಞೂ ಆಯ್ತು, ರೆಡಿನಾ? ನಾಳೆಯಿಂದ ಬರ್ತೀನಿ ನಾನು, ನಿಜ. ಹಾ ಪಕ್ಕ ಲೇ, ಕೊಟ್ಟಿರೋ ದುಡ್ಡುಗೆ ಹೋಗಲ್ಲ, ಜಿಮ್ಗೆ ಹೋಗ ಫಸ್ಟ್. ಪಕ್ಕ ನಾನ್ ಬರ್ತೀನಿ ವಾಕಿಂಗ್ಗೆ. ಬೇಡ, ನನಗೆ ಎದ್ದೆ, ನನಗೊಂಥರ ಮೈಂಡ್. ಪರವಾಗಿಲ್ಲ, ನಾನ್ ಬರ್ತೀನಿ ಬಾಮ್ಮ, ಯಾಕೆ ವರಿ ಮಾಡ್ಕೋತೀಯ? ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ. ಒಂದು ಕಮೆಂಟ್ ಓದ್ದೆ, ಸೇಮ್ ಆಸ್ ಇಟ್ ಈಸ್. ನಾನು ಇವಾಗ ವೆಲ್ಕಮ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್ ಅಂತ ಹೇಳ್ತೀನಲ್ಲ, ಅವರು ಕೂಡ ಯಾರೋ ಕಮೆಂಟ್ ಅಲ್ಲಿ ವೆಲ್ಕಮ್ ಟು ದಿ ಕಮೆಂಟ್ ಆಫ್ ಮೈ ಕಮೆಂಟ್ ಅಂತ ಹಾಕಿದ್ರು. ನೋಡಿ ಸಿಕ್ಕಾಪಟ್ಟೆ ನಕ್ಬಿಟ್ಟೆ ಮಾತ್ರ. ಅಂಡ್ ಕ್ರೇಜಿ ಆಗಿತ್ತು, ಏನೋ ಒಂಥರ ನೋಡಿದ ತಕ್ಷಣ ಖುಷಿ ಆಯ್ತು ಒಟ್ಟಿನಲ್ಲಿ. ಥ್ಯಾಂಕ್ ಯು ಆ ಒಂದು ಪರ್ಸನ್ಗೆ ಥ್ಯಾಂಕ್ ಯು ಸೊ ಮಚ್. ಅಂಡ್ ವೆಲ್ಕಮ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಬೆಳಬೆಳಗ್ಗೆನೆ ಎದ್ದು ರೆಡಿ ಅಂತೀನಿ. ಬೆಳಬೆಳಗ್ಗೆನೆ ಎದ್ದು, ಈಗ ನಾರ್ಮಲಿ ಬೆಳಗ್ಗೆ ಎದ್ದಿದ ತಕ್ಷಣ ಏನ್ ಮಾಡ್ತಾರೆ, ಮೊಬೈಲ್ ನೋಡ್ತೀವಿ ಅಷ್ಟೇ. ಮೊಬೈಲ್ ನೋಡ್ತಾ ಇದೀನಿ. ಅಂಡ್ ಇದನ್ನೆಲ್ಲ ಮಡ್ಚಿಕ್ಬೇಕು ಇವಾಗ ನಾನು, ಯಾಕಂದ್ರೆ ನಮ್ಮ ಅಮ್ಮಗ್ ಸುಸ್ತಾಗ್ಬಿಟ್ಟೈತೆ. ನೋಡಿ ಹೆಂಗ್ ಮಲ್ಕೊಂಡವ್ರೆ ಪಾಪ, ಸುಸ್ತಾಗ್ಬಿಟ್ಟು 3 ರೌಂಡ್ ಹೊಡೆದಿರೋದಷ್ಟೇ. ವಾಕಿಂಗ್ 3 ರೌಂಡು ಆಲೇ ಡಮಾರ್. ಅಯ್ಯೋ ಚಿನ್ನವ್ವ ಎದಳವ್ವ ಒಂಚೂರು. ಬೆಳಬೆಳಗ್ಗೆನೆ ನಮ್ಮ ಅಮ್ಮ ಅಮೆಝಾನ್ ಅಲ್ಲಿ ಟ್ಯಾಕ್ಸ್ ಹಾಕ್ತವ್ರೆ. 200 ರೂಪಾಯಿ ಏನೋ ತಗೋಬೇಕು, 200 ರೂಪಾಯಿ ಯಾವ್ದು ಅಂದ್ಬಿಟ್ಟು ಬೆಳಗ್ಗೆನೆ ಟ್ಯಾಕ್ಸ್ ಹಾಕ್ತವ್ರೆ. ಕೊಳಾಯಿ ಕ್ಲೀನ್ ಮಾಡ್ಬೇಕು ಅಂದ್ರೆ, ಅದನ್ನ ಪರ್ಚೇಸ್ ಮಾಡ್ಬೇಕಂದ್ರೆ ಗಂಡನ್ ಕಾಲ್ ಮಾಡ್ಬೇಕು. ಗಂಡನ್ ಕಾಲ್ ಮಾಡ್ಬೇಕು. ಇನ್ಮೇಲೆ ಎಲ್ಲ ಮಗನದೇ. ನಾನ್ ಮಾಡಲ್ಲಪ್ಪ, ಆರ್ಡರ್ ಮಾಡ್ದೆ ಹೋಗಮ್ಮ, ನಾಳೆ ಬರುತ್ತೆ. ನಾಳೆನೆ ಬರುತ್ತಾ? ನಾಳೆನೆ ಬರುತ್ತೆ. ವಾರ ಆಯ್ತದೆ. ಅದು ಅಮೆಝಾನ್ ಪ್ರೈಮ್ ಇರೋರ್ಗೆ ಹಂಗೆ ಅದು. ಗೈಸ್ ನಮ್ಮ ಟ್ಯಾಕ್ಸ್ ಹಾಕ್ಬಿಟ್ರು ಬೆಳಬೆಳಗ್ಗೆನೆ 200 ರೂಪಾಯಿ. ಅಪ್ಪೋ 200 ರೂಪಾಯಿ. ಇದೊಂದು ಯಾವ ಇನ್ನೊಂದಂತೆ ಅಪ್ಪ. ಆಗಲ್ಲಮ್ಮ, ಒಂದೇ ಮಾತು ಆಗಲ್ಲ. ಆಗಲ್ಲ. ಯಾಕೆ ವಿಡಿಯೋ ಆನಲ್ಲಿ ಇಟ್ಟಿದ್ಯಾ? ಏನ್ ಪ್ರಶ್ನೆ ಕೇಳಿದ್ ಇನ್ನೊಂದ್ಸಲ ಹೇಳು. ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನನಗೀಗ ತಲೆಯಲ್ಲಿ ಇರೋದು ಫಸ್ಟ್ ನಾನು ಮದ್ವೆ ಆಗ್ಬೇಕಂತ. ಖತಮ್, ಬಾಯ್ ಬಾಯ್, ಟಾಟಾ. ದಯವಿಟ್ಟು ನನ್ನ ಮದ್ವೆ ಮಾಡಿಸ್ಬಿಡಮ್ಮ, ನೆಮ್ಮದಿಯಿಂದ ಇದ್ಬಿಡ್ತೀನಮ್ಮ. ಮದ್ವೆ ಮಾಡಿಸ್ಬಿಡಮ್ಮ ನನ್ನ. ಅಮ್ಮ ಮದ್ವೆ ಮಾಡಿಸ್ಬಿಡಮ್ಮ. ಅಲ್ಲ, ಮದುವೆ ಮಾಡಿದ್ರೆ ಉಣ್ಣಾಕ್ ಬೇಡವಾ? ಉಣ್ಣಾಕೆ ಅಮ್ಮ, ಉಣ್ಣಕ್ಕೆಲ್ಲ ನೋಡ್ಕೊತೀನಮ್ಮ. ದಯವಿಟ್ಟು ಮದ್ವೆ ಮಾಡಿಸ್ಬಿಡ. ಯಾವ್ದಾರು ಒಂದು ಹುಡುಗಿದ್ರೆ ಹೇಳಿ. ಹುಡುಗಿ ಯಾಕೆ ಹುಡುಕ್ತಿಯಮ್ಮ ನೀನು? ಹುಡುಕೊಂಡಿದ್ಯಾ? ಇವನು ನನ್ನ ಹತ್ರ ಏನೇನೋ ಮುಚ್ಚಿಡ್ತಾವನೆ. ನನಗೆ ಅದೇ ಬೇಜಾರಾಯ್ತಾ ಇರೋದು. ನನ್ನ ಹತ್ರ ಓಪನ್, ನಾನು ಇವನ ಹತ್ರ ಫ್ರೆಂಡ್ಲಿ ಆಗಿದ್ದೀನಿ, ಆದ್ರೂ ಎಲ್ಲ ಹೇಳ್ತಾನೆ. ಹುಡುಗಿ ವಿಚಾರದಲ್ಲಿ ಮಾತ್ರ ಬಾಯ್ ಬಿಡಲ್ಲ. ಇವನ್ನ ನಾನು ಹೆಂಗ್ ನಂಬೋದು ನಾನು?
ಅದು ಬೈ ಬರ್ತ್ ಬಾಯ್ಸ್ ಫಾಲ್ಟ್ ಅದು. ಆದ್ರೂ ಮಮ್ಮಿ ಬೇಗ ಮದುವೆ ಮಾಡಿಸ್ಬಿಡಮ್ಮ. ಆಯ್ತು ಗೈಸ್, ನಾಳೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸ್ತೀನಿ. ಅದು ರಿಜಿಸ್ಟರ್ ರಿಜಿಸ್ಟರ್ ಆಯ್ತು, ನಾಳೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ತೀನಿ. ಆ ಹುಡುಗಿ ಅಪ್ಪ ಅಮ್ಮ ಒಪ್ಲಿ ಬಿಡ್ಲಿ ಅವ್ನು ಕರ್ಕ ಬರ್ಲಿ, ನಾನ್ ನಿಂತು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಬಿಟ್ಟು ನಮ್ಮನೇಲಿ ಇಟ್ಕೊಳ್ಳಲ್ಲ, ಓಡಿಸ್ತಾ ಅಷ್ಟೇ ಕಣಮ್ಮ, ಇನ್ನೇನಿಲ್ಲ. ಇಷ್ಟು ಹೇಳ್ಬೇಕಂತಿದ್ದೆ, ಅಷ್ಟೇ ವಿಷಯ. ಪೀಸ್. ಅಮ್ಮ ತಿಂಡಿ ಮಾಡ್ಕೊಡಮ್ಮ ಗೈಸ್. ಇನ್ನು 9 ಯಾರು ತಿಂಡಿ ಮಾಡಿಲ್ಲ ಅಮ್ಮ, ಈಗ ತಿಂಡಿ ಮಾಡ್ಬೇಕು. ಎಲ್ರು ಮನೇಲಿ ಚಿತ್ರಾನ್ನ, ಪುಳಿಯೋಗರೆ, ಗೀ ರೈಸ್, ಫ್ರೈಡ್ ರೈಸ್ ಅಂತ ಬಿಸಿ 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 ಏನೇನೋ ದೋಸೆ, ಇಡ್ಲಿ, ವಡೆ ಅಂತ ಬಂದ್ರೆ ನಮ್ಮ ಮನೇಲಿ ಅನ್ನ ಸಾಂಬಾರ್ ಅಂತ. ವಾ ಕ್ಯಾ ಬಾತ್. ಅದಕ್ಕೆ ಅನ್ನ ಸಾಂಬಾರ್ಗೆ ಜೊತೆಗೆ ಒಂದು ಆಮ್ಲೆಟ್ ಹೇಳಿದ್ದೀನಿ. ನಮ್ಮಮ್ಮ ಇವಾಗ ಬ್ಯೂಟಿಫುಲ್ ಆಗಿ ಆಮ್ಲೆಟ್ ಹಾಕೊಡ್ತಾರೆ. ಪ್ಲೀಸ್ ಮಾಮ್, ದಯವಿಟ್ಟು ಆಮ್ಲೆಟ್ ಹಾಕೊಟ್ಬಿಡಿ. ಗಿಣ್ತವ್ರು ನಮ್ಮಮ್ಮ. ಅನ್ನ ಸಾಂಬಾರ್ ಜೊತೆಗೆ ಒಂದು ಆಮ್ಲೆಟ್ ಇವತ್ತು ಬೆಳಗಿನ ತಿಂಡಿ ಇದೆ. ಎಲ್ರು ಲೋಟದಲ್ಲಿ ಮಿಕ್ಸಪ್ ಮಾಡೋದು, ಆದ್ರೆ ನಮ್ಮಮ್ಮ ಒಂಥರ ಸ್ಪೆಷಲ್, ಡಿಫ್ರೆಂಟ್. ನಮ್ಮಮ್ಮ ಹೆಂಗಂದ್ರೆ ಎಲ್ಲಾರ್ಕಿಂತ ಡಿಫ್ರೆಂಟ್. ಅದಕ್ಕೆ ನಮ್ಮಮ್ಮ ಬಟ್ಲಲ್ಲಿ ಮಾಡ್ತಾರೆ, ಬಟ್ಲಲ್ಲಿ ಮಿಕ್ಸ್ ಮಾಡ್ತಾರೆ. ಕರೆಕ್ಟ್ ಅಮ್ಮ? ಮತ್ತೆ ಸೇಮ್ ನಾನು ಇವತ್ತು ನಿನ್ಗೆ ಇವಾಗ ನಾನು ಏನು ಹೇಳಲ್ಲ ಮಮ್ಮಿ, ಬಿಕಾಸ್ ನೀನು ನನಗೋಸ್ಕರ ಆಮ್ಲೆಟ್ ಮಾಡ್ಕೊಡ್ತಿದ್ಯಾ. ನಾನು ಏನಾರು ಹೇಳಕ್ಕಾಯ್ತದ? ನಮ್ಮಮ್ಮ ನನಗೋಸ್ಕರ ಆಮ್ಲೆಟ್ ಮಾಡ್ಕೊಡ್ತಾರಂದ್ರೆ ಅದು ಒಂಥರ ಸೌಭಾಗ್ಯ, ನನಗೆ ಪುಣ್ಯ ಮಾಡಿದ್ದೀನಿ ನಾನು. ನಮ್ಮಮ್ಮ ಬೆಳಗ್ಗೆ ಆಮ್ಲೆಟ್ ಮಾಡ್ಕೊಡೋದು, ಅದು ಒಳ್ಳೆ ಮೂಡಲ್ಲಿ ಇದ್ದಾರೆ, ಅದಕ್ಕೋಸ್ಕರ ಮಾಡ್ತಾರೆ. ದೇವರಾಣೆ ಕೆಟ್ಟ ಮೂಡಲ್ಲಿ ಇದ್ದಿದ್ರಂತೂ ಬಾಗತೆಗೆ ಅಂತ ಹಿಂಗೆ ಬೈದ್ಬಿಡ್ತಿದ್ರು. ಗೈಸ್, ನನಗೆ ಕೆಲವೊಂದು ಸ್ಮೆಲ್ಗಳ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಈ ತರ ಇಷ್ಟ ನಿಮ್ಗೂ ಆಗುತ್ತಾ ಅಂತ ನನಗೆ ಕಮೆಂಟ್ ಮಾಡಿ. ಏನಂದ್ರೆ ಈಗ ನೀವು ಲೈಫ್ ಬಾಯ್ ಸೋಪ್ನ ಓಪನ್ ಮಾಡಿದ್ಮೇಲೆ ಅದ್ರ ಒಳಗಡೆ ಇರೋ ಒಂದು ಘಮ ಘಮ ಅನ್ನೋ ಸ್ಮೆಲ್ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಈಗ ಏರಿಯಲ್ ಬಾಕ್ಸ್ ಅಲ್ಲಿ, ಈ ಬಾಕ್ಸ್ ಅಲ್ಲಿ ಏರಿಯಲ್ ಹಾಕೋರೆ ನೋಡಿ, ಏರಿಯಲ್ ಹಾಕೋರೆ. ಈಗ ಇದನ್ನ ಹಿಂಗ್ ಸ್ಮೆಲ್ ಮಾಡಿದಾಗ ಅದು ತಿನ್ಬೇಕು ಅನ್ಸಲ್ಲ, ಬಟ್ ಏನೋ ಒಂಥರ ಒಳ್ಳೆ ಸ್ಮೆಲ್, ಸುಗಂಧ. ಅದ್ ನಿಂಗೂ ಆಗುತ್ತೆ ನಮ್ಮ? ನಿಂಗಾಗಲ್ಲ ತಾನೆ? ಸಂತೂರ್ ಸೋಪ್ ಆಗುತ್ತೆ, ಲೈಫ್ ಬಾಯ್ ಸೋಪು, ಆಮೇಲೆ ಈ ತರದ್ದು ಒಂಥರ ಗಮ ಗಮ ಅಂತ. ನಿಮ್ಗೂ ಹಿಂಗೆ ಅನ್ಸುತ್ತಾನೆ? ಕಮೆಂಟ್ ಹಾಕಿ. ತಿನ್ಬಿಡ. ಅದು ತಿನ್ನಕ್ಕಾಗಲ್ಲ, ಬಟ್ ಸ್ಮೆಲ್ ಮಾತ್ರ ತಗೋಬಹುದು. ಕೊಡುವ ಕರೆಕ್ಟ್ ಮಾ. ನಿಂಗೆ ಇನ್ನೊಂದು ಹೇಳೋದ್ ಮರ್ತೋದೆ ಕಣಮ್ಮ. ನಿಂಗೆ ಇನ್ನೊಂದು ಹೇಳೋದ್ ಮರ್ತೋದೆ. ನಾನು ಕನ್ಸಲ್ಲಿ ಮದ್ವೆ ಆಗಿದ್ದೆ. ಅಮ್ಮ ಇಲ್ಲಮ್ಮ, ಕನ್ಸು ಬೆಳಗಿನ ಜಾವ ಕನ್ಸು ನಿಜ ಆಗುತ್ತಂತೆ. ಅಲ್ಲ, ನೀನ್ ಏನ್ ಸಂಪಾದನೆ ಮಾಡ್ತಾ ಇದ್ದೀನಿ, ಏನ್ ಐತಿ ಅಂತ ನೀನು ಮದ್ವೆ ಐತೀನಿ ಅಂತ ಹೇಳ್ತಾ ಇದ್ದೀನಿ. ಅವಳನ್ನ ಕರ್ಕೊಂಡ್ಬಂದ್ ನಾವೇ ಊಟ ಹಾಕ್ಬೇಕಾ? ನಾನು ಸಾಕು, ನಾನು ನೋಡ್ಕೊಳ್ಳೋದು. ಎರಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಮ್ಮ. ಹಂಗಾರ ನಮ್ಮನ್ನೇನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊ. ಅಮ್ಮ ನೋಡಮ್ಮ, ನನ್ನ ಹೆಂಡತಿ ನೀವು ಎಲ್ಲ ನನ್ನ ಮನ್ಸಲ್ಲಿ ಇರ್ತೀರಮ್ಮ. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಮ್ಮ ನಿಮ್ನೆಲ್ಲ. ಅದೆಲ್ಲ ಆಗದೆ ಇರೋ ಕೆಲ್ಸ. ನಮ್ಮದೇ ಆದಂತ ಒಂದು ಸಾಧನೆ ಐತೆ, ಅದನ್ನ ಮಾಡದ್ಮೇಲೆ ಮದುವೆ ಆಗ್ಬೇಕು. ಅದ್ ಬಿಟ್ಬಿಟ್ಟು ಸುಮ್ ಅಮ್ಮ ಕನ್ಸಲ್ಲಿ ಇದು ಕನ್ಸಲ್ಲಿ ಮದ್ವೆ ಆಗಿದೆ ನಾನು. ಅಮ್ಮ ನಿಜವಾಗ್ಲೂ ಕನ್ಸಲ್ಲಿ ಮದ್ವೆ ಆಗಿದೆ ಅಮ್ಮ. ಗೈಸ್, ನಿಜವಾಗ್ಲೂ ಕನ್ಸಲ್ಲಿ ನನ್ ಮದ್ವೆ ಆಗಿದೆ. ನಾನ್ ಇಷ್ಟಪಟ್ಟಂತ ಹುಡುಗಿನೇ ಮದ್ವೆ ಆಗಿದೆ. ಕಮೆಂಟ್ ಹಾಕಿ ಯಾವ ಹುಡುಗಿ ಅಂತ ಕಮೆಂಟ್ ಹಾಕಿ ದಯವಿಟ್ಟು ನನಗೆ ತಿಳಿಸುವಂಗೆ ಹೇಳಿ. ನನಗೆ ಅರ್ಥ ಆಗ್ಬೇಕು ಯಾವ ಹುಡುಗಿ ಏನು ಅಂತ. ನಾನು ಇದನ್ನ ಪದೇ ಪದೇ ಹೇಳ್ತಿದ್ರೆ ನೀವು ಕೂಡ ಸೇಮ್ ಪ್ರಶ್ನೆಗಳನ್ನ ಕೇಳ್ತಿರ್ತೀರ. ಬಟ್ ಏನಂದ್ರೆ ಕನ್ಸಲ್ಲಿ ನಾನು ಇಷ್ಟಪಟ್ಟ ಹುಡುಗಿನ ಮದ್ವೆ ಆಗಿದೆ. ಅದು ನಮ್ಮ ಅಮ್ಮಗೆ ಹೇಳಿ, ಅದ್ ಯಾವ ಹುಡುಗಿ ಏನು ಗೊತ್ತಾಗ್ಬೇಕು ನನ್ಗೆ. ಮುಂದೆ ಆಮೇಲೆ ಯೋಚನೆ ಮಾಡ್ತೀನಿ ಅವಳನ್ನ ಮನೆ ಕರ್ಕೋಬೇಕು ಇಲ್ವೋ. ಆಯ್ತು. ಇವಾಗ ಏನ್ ಗೊತ್ತಾ, ನನ್ಗೆ ಯಾವ ಮದ್ವೆ ಮಾಡ್ತೀಯ? ನಿಜವಾಗ್ಲೂ ಕೇಳ್ತಾ ಇರೋದು. ಕ್ಯಾಮ್ರಾ ಆನ್ ಇದೆ ಅಂತಲ್ಲ ಗೈಸ್, ನಾನು ನಮ್ಮ ಅಮ್ಮಂಗೆ ಹಿಂಗೆ ಕೇಳ್ಬೇಕು ಅಂತಾನೆ ಕೇಳ್ತಾ ಇರೋದು. ನನ್ಗೆ ಯಾವ ಏಜ್ ಅಲ್ಲಿ ಮದ್ವೆ ಮಾಡಿಸ್ತೀಯ? ದಯವಿಟ್ಟು ಯಾರು ಮದ್ವೆ ಮಾಡಿ ದುಡುಕ್ಬೇಡಿ. ಅಪ್ಪ ಎಲ್ಲಾರು ಅಷ್ಟೇನೆ ಹೇಳೋದು, ನಿಮ್ ಕಾಲ್ ಮೇಲೆ ನೀವು ನಿಂತ್ಕೊಂಡ್ ಮದ್ವೆ ಆಗಿ ನೀವು ಒಂದ್ ಲೈಫ್ ಸೆಟಲ್ ಮಾಡ್ಕೊಳ್ರಿ. ಸುಮ್ನೆ ಮದ್ವೆ ಆಗೋದು, ಕಿರ್ಕ್ ಆಗೋದು ಬೇಕಾಗಿಲ್ಲ. ನೀವೇನು ಸಂಪಾದನೆ ಮಾಡಿ ನಂದ್ರಲ್ಲೆಲ್ಲ ಕಿರಿಕ್ ಆಗಲ್ಲ, ನಂದ್ರಲ್ಲೆಲ್ಲ ಕಿರಿಕ್ ಆಗಲ್ಲ. ನಾನೇ ಮಾಡ್ತೀನಿ. ಖತಮ್. ಅಮ್ಮ ಸರಿ, ಯಾವ ಏಜ್ ಅಲ್ಲಿ ಮದ್ವೆ ಮಾಡಿಸ್ತೀನಿ ನನ್ಗೆ ಹೇಳು. ನಾನು ನನ್ನ ಮಗನಿಗೆ 27 ಫಿಕ್ಸ್. ಇಲ್ಲ ಗೈಸ್, ನಾನು ಇವಾಗ ನನ್ನ ಏಜ್ ಎಷ್ಟು, ಇವಾಗ ಜುಲೈ ಬಂದ್ರೆ 23 ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಒಂದು 24.5 ನಿಜ ಹೇಳ್ತಾರದು. ನನ್ನ ಮಗ ಆತ್ರ ಕೊಡ್ತಾನೆ. ಅವನಿಗೆ ಮದ್ವೆ ಹುಚ್ಚಿಡ್ಕೊಂಡ್ಬಿಟ್ಟೈತೆ. ಯಾವ ಹುಡುಗಿ ಅಪ್ಪ, ಎಲ್ಲಿದ್ದೀಯಮ್ಮ?
ಗೈಸ್ ಕನ್ಸಲ್ ಬಂದಿರೋದನ್ನ ಹೇಳ್ಕೊಂಡಪ್ಪ ನಾವು ಅಮ್ಮನ ಹತ್ರ ಅಷ್ಟೇ. ಕನ್ಸಲ್ ಬಂದಿರೋದನ್ನ ಹೇಳ್ಕೊಬೇಕಲ್ವಾ, ಅದಕ್ಕೆ ನಾವು ಅಮ್ಮಂಗೆ ಹೇಳ್ಕೊಂಡ್ಬಿಟ್ಟೆ. ಅರ್ಥ ಆಯ್ತು ಅನ್ಸುತ್ತೆ. ಏನ್ಮಾ ಅಯ್ಯೋ ಗೋಲ್ಡ್ ಹಾಕಬೇಡಪ್ಪ, ನಿನ್ ಖುಷಿನೇ ನನ್ ಖುಷಿ. ಮದುವೆ ಮಾಡ್ತೀನಿ ಬಾರೋ. ಇಲ್ಲಮ್ಮ ನಾನು ಡೋರ್ ಹಾಕತ್ತಾ ಇದ್ದೀನಮ್ಮ. ಡೋರ್ ಹಾಕಬೇಡ ಬಾರೋ. ತಾನು ಡೌ ಮಾಡ್ದಲ್ಲೇ ತನ್ನವರನ್ನು ಡೌ ಮಾಡ್ಸೋ ಗುಣ. ಅಲ್ಲ ನಿನ್ನ ನಾನು ನಿನ್ ಮನ್ಸ್ ಕಳಿಸ್ಬಿಟ್ಟು ನಾನ್ ಯಾವ ರಾಜ್ಯ ಆಡ್ಬೇಕಪ್ಪ. ಕರೆಕ್ಟ್ ಅದಕ್ಕೆ ಗೈಸ್ ನನ್ ಕನ್ಸಲ್ ಬಂದಿರೋ ಮದ್ವೆ ನನ್ ಕನ್ಸಲ್ ಮದ್ವೆ ಆಗಿದ್ನಲ್ಲ, ಅದು ಆದಷ್ಟು ಬೇಗ ನಿಜ ಆಗುತ್ತೆ. ನಿಮ್ಮನ್ನೆಲ್ಲ ಕರಿತೀನಿ, ಬೇಗ ಆದಷ್ಟು ಬೇಗ ಬಂದ್ಬಿಡಿ. ಆದ್ರೆ ಅವನು ಈ ತರ ಹೇಳಿ ಗೋಲ್ಡ್ ಹಾಕತಾನೆ ಅಂತ ನಾನು ಹೂವಂತ ಒಪ್ಕೊಂಡಿದ್ದು. ನಾನ್ ನಿಜವಾಗ್ಲೂ ಈ ವ್ಯಕ್ತಿ ಮದುವೆ ಮಾಡೋದು ಗೋಲ್ಡ್ ಹಾಕತಾನೆ. ಹಾಕಬೇಡ ಕಣೋ. ನಮ್ಮಮ್ಮ ನನ್ನ ಏನ್ ಅನ್ಕೊಂಡ್ಬಿಟ್ಟಾರೆ ಅಂದ್ರೆ ಇನ್ನು 18 ವರ್ಷ ನನ್ಗೆ ಅಂತ ಅನ್ಕೊಂಡ್ಬಿಟ್ಟಾರೆ. ಮದ್ವೆ ಹಲೋ ಮೇಡಮ್, ನನ್ಗೆ 23 ವರ್ಷ. ಗೋಲ್ಡ್ ಹಾಕಬೇಡ ಕಣೋ, ನಾನು ನಿಜವಾಗ್ಲೂ ಮದುವೆ ಮಾಡ್ತೀನಿ. ಓಡ್ರಿ ಓಡ್ರಿ ಗೋಡ್ರಿ. ಯಾರೋ ಹುಡುಗಿ ಎಲ್ಲಿದ್ದಳು? ನಿನ್ನ ಬಿಟ್ಟಿರಲಾರನು. ಎಲ್ಲಮ್ಮ ಇದ್ದೀಯಾ? ಆಂಟಿ ಬರ್ತಾ ಇದ್ದೀನಿ. ಯಾಕಮ್ಮ ಏನಾಯ್ತಮ್ಮ ಸಡನ್ ಆಗಿ ನಿಂಗೆ? ಏನು 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 ಅನ್ನ ಮಾಡಿಲ್ವಾ ಮನೇಲಿ? ಓ ಅದೇ ಮೊಸರು, ಅದೇ ಅನ್ನ. ನನ್ನ ಜೀವನದಲ್ಲಿ ನೀನು ಏನ್ ತಿನ್ಸಿದ್ಯೋ ಇಲ್ಲ ಗೊತ್ತಿಲ್ಲ. ಮೊಸರನ್ನ ಮಾತ್ರ ಚಿಕ್ಕ ವಯಸ್ಸಿನ ತಿನ್ಸಿದ್ಯಾ, ಅದ್ ನನಗೆ ಗೊತ್ತು. ಅದಕ್ಕೆ ವಿಟಮಿನ್ ಎ ಬಿ ಸಿ ಡಿ ಎಕ್ಸೆಟ್ರಾ ಇರೋದು. ಎಲ್ಲ ಐತೆ. ಹೌದು, ನಿನಗೆ ನೋಡಿ ಗೈಸ್ ಬಾಚಿನಿಗೆ ತಗೊಬಂದವ್ರು ಹೊಡೆಯೋದಕ್ಕೆ. ಮನೇಲಿ ಅನ್ನ ಸಾಂಬಾರ್ ಮೊಸರು ಎಲ್ಲ ಐತೆ, ತಿಂದಿಲ್ಲ ಅದಕ್ಕೆ. ಇರ್ಮಾ, ನೀನು ಮೊಸರನ್ನ ಕೊಡ್ಬೇಡ ನನ್ಗೆ. ಅದು ಈಗ ಏನ್ ಗೊತ್ತಾ, ಮೊಸರನ್ನ ತಿಂದು ಒಂಥರ ಆಗ್ಬಿಟ್ಟಿದೆ, ಅದಕ್ಕೆ ನಂಗೆ ತಿನ್ನಕ್ಕಾಯ್ತಿಲ್ಲ. ಅದಕ್ಕೆ ಆರ್ಡರ್ ಮಾಡಿರೋದು ಏನೋ ಒಂಚೂರು ತರ್ಲಿ ಅಂತ. ಬೇಳೆ ಮೂಲಂಗಿ ಸಾಂಬಾರ್ ಐತೆ, ಊಟ ಟೈಮ್ ಊಟ ಮಾಡ್ಬೇಕು. ಏನ್ ಆರ್ಡರ್ ಮಾಡಿ? ನನ್ನ ಹತ್ರ ಎಲ್ಲ ಒಡೆ ಇಟ್ಕೊಬೇಡ ನೀನು. ಏನೋ ಮಾಡ್ತೀಯಾ ಅಷ್ಟೇ. ಆಮೇಲೆ ಅಧಿಕಾರ ನಾವ್ ಅಪ್ಪನ್ ಕರೆಸ್ತೀನಿ. ನಮ್ಮ ಅಪ್ಪನ ಸ್ವಾಮಿ KR ಗೊತ್ತಲ್ಲ ನಿಂಗೆ? ಸ್ವಾಮಿ KR ಗೊತ್ತಾ? ಟೈಮ್ ಬಂದ್ಬಿಟ್ಟು 4 ಗಂಟೆ, ಊಟ ಮಾಡೋ ಸಮಯ ಇವಾಗ. ನಮ್ಮ ಅಮ್ಮ ಕರೆಕ್ಟ್ ಆಗಿ ಊಟ ಮಾಡಿಲ್ಲ. ಮನೇಲಿ ನನಗೆ ಊಟ ಇಕ್ತಾ ಇಲ್ಲ ಗೈಸ್. ನಾನು ಬಂದ್ಬಿಡ್ತೀನಿ ನಿಮ್ಮ ಹತ್ರ. ಯಾರ ಮನೆಯಾದ್ರು ಕರ್ಕೊಂಬಿಡಿ, ನಾನು ಬಂದ್ಬಿಡ್ತೀನಿ. ದೇವರ ನಮ್ಮ ಅಮ್ಮ ನನ್ಗೆ ಊಟ ಇಕ್ತಿಲ್ಲ ಕರೆಕ್ಟ್ ಆಗಿ. ಕರ್ಕೊ ಹೋಗ್ಬಿಡಿ, ನನಗೂ ಬೇಡ. ನಾನು ಬರ್ತೀನಿ ಗೈಸ್. ಯಾರ ಮನೆಗೆ ಬರ್ಬೇಕು ಹೇಳಿ, ನಾನು ಬರ್ತೀನಿ, ನಿಜವಾಗ್ಲೂ ಬರ್ತೀನಿ. ಬಾಯ್ ಮಾ. ಅವನು ಯಾವ ಕಾಳು ಸಾಂಬಾರು ತಿನ್ನಲ್ಲ, ಒಂದ್ ತರಕಾರಿ ತಿನ್ನಲ್ಲ, ಡೈಲಿ ಚಿಕನ್ ಮಟನ್ ಬಿರಿಯಾನಿ. ಅಂತವ್ರ ಮನೆ ಆದ್ರೆ ಕರ್ಕೊಂಡ್ ಹೋಗಿ, ಇಲ್ಲ ಅಂದ್ರೆ ತೆಳ್ಳಿ ಈ ಕಡೆಗೆ. ಯಾರಾದ್ರೂ ರೆಸಾರ್ಟ್ ಓನರ್ ಇದ್ರೆ ನನ್ನ ಕರ್ಕೊಂಡು ಹೋಗಿ. ರೆಸಾರ್ಟ್ ಓನರ್ ಇದ್ರೆ ನನ್ನ ಕರ್ಕೊಂಡು ಹೋಗಿ. ಸೊ ದಟ್ ಡೈಲಿ ಅನ್ಲಿಮಿಟೆಡ್ ಇರುತ್ತೆ, ಏನ್ ಬೇಕಾದ್ರೆ ತಿನ್ಬೋದು. ಕರ್ಕೊಂಡ್ ಹೋಗಿ ಅಲ್ಲಿ ಪಾತ್ರೆಗಳು ಬೇಜಾನ್ ಬಿಡ್ತದೆ, ತೊಳಿಸ್ಕೊಂಡ್ ಊಟ ಹಾಕೋರಂತೆ. ಅದಕ್ಕಂತ ಚಿರಂತ್ ಕರ್ಕೊಂಡು ಹೋಗ್ತೀನಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಚಿರಂತ್ ಶೇರಿಂಗ್ ಇಸ್ ಕೇರಿಂಗ್ ಅಂತ ನಾನು ಚಿರಂತ್ ಇಬ್ರು ಕೂಡ ಹೋದ್ರೆ ಅಲ್ಲಿ ಏನಿದೆಯೋ ಅಲ್ಲೂ ಪಾತ್ರೆ ತೊಳಿತೀವಪ್ಪ, ಕಸ ಗುಡಿಸ್ತೀವಿ. ಸರಿ ಮಿಕ್ಕಿದ್ದು ಬಿರಿಯಾನಿ ಚಿಕನ್ ತಿಂತಾರ ಅಷ್ಟೇ. ಡನ್ ಆಯ್ತು ಗೈಸ್. ನಮ್ಮ ಚೋಟ ಮರಿ ಬಂದ್ಲು ಸ್ಕೂಲಿಂದ, ಏನೋ ಚೆನ್ನಾಗಿ ದಬಾಕ್ಬಿಟ್ಟು ಓದ್ಬಿಟ್ಟು ಬಂದೋಳಿಲಿ. ಇವಾಗ ಒಂದು ವಿಡಿಯೋ ಶೂಟ್ ಮಾಡ್ಬೇಕು ಇವಾಗ. ಅಂಡ್ ಈ ಕಡೆ ಬಂಚೂರಿ ಕೂತ್ಕೊ ಇಲ್ಲಿ. ಇವತ್ತು ನಮ್ ಚೋಟ ಮರಿ ಫಸ್ಟ್ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾಳೆ. ಡ್ಯಾನ್ಸ್ ಕ್ಲಾಸ್ ಇವತ್ತಿಂದ ಡ್ಯಾನ್ಸ್ ಕ್ಲಾಸ್ ಹೋಗ್ತಾಳೆ. ಅದ್ ಏನ್ ಕಲಿತಾಳೋ ನನ್ಗಂತೂ ಗೊತ್ತಿಲ್ಲ. ಒಟ್ನಲ್ಲಿ ಡ್ಯಾನ್ಸ್ ಕ್ಲಾಸ್ ಹೋಗ್ತಿದ್ದಾಳೆ. ಎಷ್ಟು ಗಂಟೆಗೆ ಹೋಗೋದು? 6 ಗಂಟೆಗೆ ಹೋಗಿ 8 ಗಂಟೆ 2 ಅವರ್ ಡ್ಯಾನ್ಸ್ ಕ್ಲಾಸ್ ಅಂತೆ. ಇನ್ಮೇಲೆ ನಾನು, ಅಮ್ಮ, ಬವಿತಾ ಅವ್ರ ಅಮ್ಮ 3 ಜನನು ಕೂಡ ಡ್ಯಾನ್ಸ್ ಹೇಳ್ಕೊಡೋ ತಪ್ಪುತ್ತೆ. ಏನಿದ್ರು ನೀನು ಅವ್ರ ಮಾಸ್ಟರ್ ಹೇಳ್ಕೊಡ್ತಾರೆ, ನಾನು ವಿಡಿಯೋ ಮಾಡ್ತೀನಿ ಅಷ್ಟೇ. ಡನ್ನ ಕಲ್ಕೊಂಬಾರಪ್ಪ ಡೈಲಿ. ಫಸ್ಟ್ ಬೇಸಿಕ್, ಆಮೇಲೆ ಪ್ರೊಫೆಷನಲ್ ಇರುತ್ತೆ, ಕಲ್ತ್ಕೊಬರ್ಲಿ. ಇವಾಗ ಒಂದು ವಿಡಿಯೋ ಮಾಡ್ಬೇಡ. ಅದೇನಾಯ್ತು ಪ್ರೀತಿ ಪ್ರಾಮಿಸ್ ಮಾಡು ಜಿಮ್ಗೆ ಬರ್ತೀನಿ ಅಂತ. ಹೆಸರನ್ನು ಕೂಡಿಸಿ ಬರೆಯೋ ನನಗೆ ಪ್ರಾಮಿಸ್ ಮಾಡು, ಅದೆಲ್ಲ ಬಿಡು. ಕಾಣೆ ಈ ಪ್ರೀತಿ ಎಂತ ಅಸಮಾನ. ಏನಿಗೆ ಗೊತ್ತಾ, ಇವ ನಮ್ಮ ಅಮ್ಮ ನಂಗೆ ಮದ್ವೆ ಮಾಡಿಸ್ತಾರಂತೆ. ನಿಂಗೆ ಗೊತ್ತಿಲ್ಲ ತಾನೆ? ನಮ್ಮ ಅಮ್ಮ ನಂಗೆ ಮದ್ವೆ ಮಾಡಿಸ್ತಾರಂತೆ. ಈ ಚಿಕ್ಕ ಮಕ್ಳಿಗೆಲ್ಲ ಗೊತ್ತಾಗ್ಬಿಟ್ಟೈತೆ, ನನ್ನ ಮನೆ ಕಟ್ಟೋರ್ಗು ನಾನು ಮದ್ವೆ ಆಗಲ್ಲ ಅನ್ಬಿಟ್ಟು. ಬಟ್ ಆದ್ರೂ ಇವತ್ತು ನೀವೆಲ್ಲ ನೋಡಿದ್ದೀರಾ ಬ್ಲಾಗಲ್ಲಿ, ನಮ್ಮ ಅಮ್ಮ ನಂಗೆ ಮದ್ವೆ ಮಾಡಿಸ್ತಾರಂತೆ. ನನ್ನ ಮದ್ವೆಲಿ ನಾನ್ ಮಿನ್ಸ್ತೀನೋ ಇಲ್ವೋ ಗೊತ್ತಿಲ್ಲ, ಇವಳಂತೂ ಪಕ್ಕ ಮಿನ್ಸ್ತಾಳೆ. ಆ ಡಬಲ್ ಮೇಕಪ್ ಹಾಕಿ ಮಿನ್ಸ್ತಾಳೆ. ಈಗ ಗುಲಾಬಿಯೇ
ಶೂಟ್ ಎಲ್ಲ ಮುಗೀತು. ಈಗ ಆರ್ಡರ್ ಮಾಡಿರೋದ ಒಂದಿಷ್ಟು ಆರ್ಡರ್ ಮಾಡಿದ್ನಲ್ಲ, ಇವಾಗ ಅದನ್ನ ತಿನ್ಬೇಕು. ಇಷ್ಟು ಆರ್ಡರ್ ಮಾಡಿದ್ದೀನಿ. ಬರ್ಗರ್ ಮತ್ತೆ ಸ್ಯಾಂಡ್ವಿಚ್ ಈ ತರ ಚಿಕ್ಕ ಪುಟ್ಟ ಐಟಮ್ ನ ತರಿಸಿದೀನಿ ತಿನ್ನೋಕಂತ. ಈಗ ನಾನು ಮತ್ತೆ ನಮ್ಮ ಚೋಟ ಮರಿ, ನಮ್ಮ ಅಮ್ಮ 3 ಜನನು ಎಷ್ಟೆಷ್ಟಾಗುತ್ತೋ ಅಷ್ಟು ತಿನ್ನೋದು. ನಮ್ಮಮ್ಮ ಬೇರೆ ಫಸ್ಟ್ ಟೈಮ್ ಮೋಮೋಸ್ ತಿಂತಾ ಇರೋದು. ಮೋಮೋಸ್ ಎಲ್ಲ ತಿನ್ನಲ್ಲ ನಮ್ಮಮ್ಮ. ಆಮೇಲೆ ಫ್ರೆಂಚ್ ಫ್ರೈಸ್ ಕೂಡ ಕಮ್ಮಿ ತಿನ್ನೋದು. ಅವ್ರು ಇವಾಗ ಟೇಸ್ಟ್ ಮಾಡ್ತವ್ರೆ. ಫೈನಲಿ ಹೊರಗಡೆ ಹೊಟ್ಟಿದ್ದೀನಿ. ಒಂದು ಸ್ವಲ್ಪ ಕೆಲಸ ಇತ್ತು. ನಮ್ಮ ಜೊತೆಗೆ ಚಿರಂತ್ ಮತ್ತೆ ಬುಜ್ಜಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂದ್ರೆ ಅವ್ರನ್ನ ಒಂದ್ ಕಡೆ ಡ್ರಾಪ್ ಮಾಡಬೇಕು. ಅವ್ರನ್ನ ಡ್ರಾಪ್ ಮಾಡಿ ನನಗೊಂಚೂರು ಕೆಲಸ ಇದೆ, ವಿಡಿಯೋ ರಿಲೇಟೆಡ್ ಮಾತಾಡಬೇಕು. ಅದಕ್ಕೆ ಹೋಗಿ ಮುಗಿಸ್ಕೊಂಡು ಬಂದ್ಬೇಡ. ಲೆಟ್ಸ್ ಗೋ. ಫಸ್ಟ್ ಟೈಮು ಡ್ಯಾನ್ಸ್ ಕಲಿಯಕ್ಕೆ ಹೋಗ್ತಾಳೆ. ಇವನು ಅಣ್ಣ ಟ್ಯೂಷನ್ಗೆ ಹೋಗ್ತಾವನೆ. ಪಾಸ್ ಆಗಕ್ಕೆ ಹೋಯ್ತಾನ ಅವನು. ಅವ್ನು ಪಾಸ್ ಆಗಿಲ್ಲ ಅಂದರೆ ಮುಗೀತು ಅವ್ನ ಕತೆ. ಅವ್ನ ಕೆರಿಯರೇ ಖತಮ್ ಮಾಡಿಸ್ಬಿಡ್ತಾರ ಅವ್ರಮ್ಮ. ಅದಕ್ಕೆ ಹೊರಟವ್ರೆ. ಇವಾಗಲೇ ನಾನು ಹೋಯ್ತೀನಿ ಒಟ್ಟಲ್ಲಿ ಪಕ್ಕ ಹೋಯ್ತೀನಿ ಗೈಸ್. ಬಟ್ ಇವಾಗ ಹೋಗಲ್ಲ ಸದ್ಯಕ್ಕೆ. ಅಲ್ಲಿ ಎಷ್ಟು ಧೂಳಿದೆ ಗೊತ್ತಾ? ಅಬ್ಬಾ ಇಲ್ಲೆಲ್ಲ ರೋಡ್ ಇಲ್ಲೇ ಲಾರಿಗಳು ಓಡಾಡ್ತಿರ್ತವೆ. ಅದಕ್ಕೆ ಇಷ್ಟು ಧೂಳಿದೆ ನೋಡಿ. ನಮ್ಮ ಅಪ್ಪ ಹಿಂಗೆಲ್ಲ ಇಡಲ್ಲ, ನಾನು ಒಬ್ಬನೇ ಹಿಂಗೆ ಇಡೋದು. ಆ ಕಡೆ ಗೈಸ್ ಅವರು ಹೊರಟ್ರು. ಅವ್ರ ಅಪ್ಪ ಬಂದಿದ್ದಾರೆ. ಅವ್ರಿಬ್ರನ್ನ ಕರ್ಕೊಂಡು ಹೋಗಕ್ಕೆ ಈಗ ನಾನು ನನ್ನ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಬಾಯ್ ಇಬ್ರಿಗೂ ಬಾಯ್. ಲೆಟ್ಸ್ ಗೋ ಗೈಸ್, ಹೋಗುವ. ಗೈಸ್ ಫೈನಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆ ಹೋಗ್ತಾ ಇದೀನಿ. ಟೈಮ್ ಬಂದ್ಬಿಟ್ಟು 8 ಗಂಟೆ 8:30 ಹತ್ರ ಇದ್ದಿದ್ದೆ. ಇಷ್ಟೊತ್ತು ಒಂದು ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಹೊರಡ್ತಾ ಇದೀನಿ. ಅಪ್ಪ ಫೀಲಿಂಗ್ ಫುಲ್ ಟಯರ್ಡ್, ಸಿಕ್ಕಾಪಟ್ಟೆ ಇಟ್ಟೇಕು. ಮನೆಗೆ ಹೋಗ್ಬೇಕೀಗ. ಬಂದೆ ಅರಮನೆಗೆ ಬಂದೆ ಅರಮನೆಗೆ ಬಂದೆ ಅಮ್ಮ. ಅರಮನೆಗೆ ಬಂದೆ. ಹಾಕಿದ್ದೀನಿ ಇಲ್ವಾ ಅಂತ ಬುಜ್ಜಿ ಹಂಗೆ ಓಪನ್ ಬಿಟ್ಟಿದ್ಲಲ್ಲ, ಬದು ಆಗ್ತಾ ಅದಕ್ಕೆ ಹೇಳೋದು ನಾವು ಅಮ್ಮಗೆ ಒಂದ ತಮ್ಮನೋ ಅಣ್ಣನೋ ಯಾರಾದ್ರೂ ಇದ್ದಿದ್ರೆ ಹಿಂಗೆಲ್ಲ ಕಟ ಕೊಡ್ತೇನೆ ನಿನ್ಗೆ. ನಾನು ಒಬ್ಬನೇ ಮಗಮ್ಮ, ಇನ್ನೇನು ಮಾಡಕ್ಕಾಗಲ್ಲ. ನನಗೆ ನೀನು ನಿನಗೆ ನಾನು ಒಲವು ಸಿಕ್ಕ ಅಷ್ಟೇ. ನಿಮ್ಮ ಅಪ್ಪಿಲ್ವಾ ಅಲ್ಲಿ? ಬೆಳಗಿನ ಸಂಘ ನನ್ನ ಹತ್ರ ಇರ್ತೀನಿ. खत्म